ನಮಸ್ಕಾರ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನರ್ಸಿಂಗ್ ಓದ್ತಿರುವ ಎಲ್ಲರಿಗೂ ಒಂದು ಮುಖ್ಯವಾದ ಅಪ್ಡೇಟ್ ಇದೆ. ಯೂನಿವರ್ಸಿಟಿಯು ಮುಂಬರುವ ಪರೀಕ್ಷೆಗಳಿಗಾಗಿ ಒಂದು ಅಡ್ವಾನ್ಸ್ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ. ಬನ್ನಿ, ಈ ನೋಟಿಫಿಕೇಶನ್ನಲ್ಲಿ ಏನೇನಿದೆ ಮತ್ತು ಇದರಿಂದ ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಆಗಲಿದೆ ಅಂತ ವಿವರವಾಗಿ ನೋಡೋಣ. ಈ ನೋಟಿಫಿಕೇಶನ್ ಬಂದ ತಕ್ಷಣ ಎಲ್ಲರ ತಲೆಯಲ್ಲೂ ಬರೋ ಒಂದೇ ಪ್ರಶ್ನೆ, ಎಕ್ಸಾಮ್ ಯಾವಾಗ ಅಂತ ಅಲ್ವಾ? ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಈ ನೋಟಿಫಿಕೇಶನಲ್ಲಿ ಇದೆಯಾ? ಹೌದು, ಉತ್ತರ ಇಲ್ಲೇ ಇದೆ ನೋಡಿ. ಅಧಿಸೂಚನೆ ಪ್ರಕಾರ ಜೂನ್ 16, 2026ರಿಂದ ಪರೀಕ್ಷೆಗಳು ಶುರುವಾಗುವ ಸಾಧ್ಯತೆ ಇದೆ. ಇಲ್ಲಿ ತಾತ್ಕಾಲಿಕವಾಗಿ ಅನ್ನೋ ಪದವನ್ನ ಖಾಸವಾಗಿ ಗಮನಿಸಬೇಕು. ಇದು ಫೈನಲ್ ಡೇಟ್ ಅಲ್ಲ, ಆದರೆ ತಯಾರಿ ಶುರು ಮಾಡಕ್ಕೆ ಒಂದು ಸಿಗ್ನಲ್ ಅಷ್ಟೇ. ಸರಿ, ಡೇಟ್ ಗೊತ್ತಾಯಿತು. ಆದರೆ ಮುಂದಿನ ಪ್ರಶ್ನೆ, ಈ ನೋಟಿಫಿಕೇಶನ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ? ಬನ್ನಿ, ಆ ಡೀಟೇಲ್ಸನ್ನು ನೋಡೋಣ. ಈ ಟೇಬಲನ್ನು ಸ್ವಲ್ಪ ಗಮನ ಕೊಟ್ಟು ನೋಡಬೇಕು. ನೋಡಿ, ಬೇಸಿಕ್ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಮುಖ್ಯ. ಕೆಲವೊಂದು ಸೆಮಿಸ್ಟರ್ಗಳಿಗೆ ಇದು ರೆಗ್ಯುಲರ್ ಎಕ್ಸಾಮ್ ಆದರೆ ಇನ್ನು ಕೆಲವರಿಗೆ ಸಪ್ಲಿಮೆಂಟ್ರಿ. ಹಾಗೆ ಪೋಸ್ಟ್ ಬೇಸಿಕ್ ಮತ್ತೆ MSc ನರ್ಸಿಂಗ್ ವಿದ್ಯಾರ್ಥಿಗಳಿಗೂ ಇದು ಅನ್ವಯಿಸುತ್ತೆ. ತಮ್ಮ ಕೋರ್ಸ್ ಯಾವುದು, ವರ್ಷ ಯಾವುದು ಅಂತ ಸರಿಯಾಗಿ ನೋಡಿಕೊಂಡು ಇದು ಹೇಗೆ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಓಕೆ, ಪರೀಕ್ಷೆ ದಿನಾಂಕ, ಯಾವೆಲ್ಲ ಕೋರ್ಸುಗಳು ಅಂತಾನೂ ಗೊತ್ತಾಯಿತು. ಆದರೆ ಈ ಮುಂಗಡ ಸೂಚನೆ ಅಥವಾ ಅಡ್ವಾನ್ಸ್ ನೋಟಿಫಿಕೇಶನ್ ಅಂದ್ರೆ ಏನು? ಇದರ ನಿಜವಾದ ಅರ್ಥ ಏನು? ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ, ಯಾಕಂದ್ರೆ ಇದು ಫೈನಲ್ ಟೈಮ್ ಟೇಬಲ್ ಅಲ್ಲ. ಹೌದು, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಕೇವಲ ಒಂದು ಮುಂಗಡ ಅಧಿಸೂಚನೆ ಅಷ್ಟೇ. ಅಂದ್ರೆ ವಿದ್ಯಾರ್ಥಿಗಳು ತಯಾರಾಗ್ಲಿ ಅಂತ ಮುಂಚಿತವಾಗಿ ಕೊಟ್ಟಿರೋ ಒಂದು ಮಾಹಿತಿ. ಹಾಗಾದ್ರೆ ವ್ಯತ್ಯಾಸ ಏನು? ತುಂಬಾ ಸಿಂಪಲ್. ಈಗ ನಮಗೆ ಸಿಕ್ಕಿರೋದು ಎಕ್ಸಾಮ್ ಯಾವಾಗಿಂದ ಶುರು ಆಗಬಹುದು ಅನ್ನೋ ಒಂದು ತಾತ್ಕಾಲಿಕ ದಿನಾಂಕ ಅಷ್ಟೇ. ಆದರೆ ಯಾವ ಸಬ್ಜೆಕ್ಟ್ ಪರೀಕ್ಷೆ ಯಾವ ದಿನ ಇರುತ್ತೆ ಅನ್ನೋ ಕಂಪ್ಲೀಟ್ ಟೈಮ್ ಟೇಬಲ್ ಇದೆಯಲ್ಲ, ಅದು ಇನ್ನೂ ಬರಬೇಕು. ಯೂನಿವರ್ಸಿಟಿ ಅದನ್ನ ಆದಷ್ಟು ಬೇಗ ಪ್ರಕಟಿಸುತ್ತೆ. ಸರಿ, ಹಾಗಾದರೆ ಆ ಡೀಟೇಲ್ ಟೈಮ್ ಟೇಬಲ್ ಬಂದಾಗ ಅದನ್ನ ಎಲ್ಲಿ ನೋಡೋದು? ಎರಡು ಮುಖ್ಯ ಜಾಗಗಳು. ಒಂದು ಯೂನಿವರ್ಸಿಟಿಯ ಅಫಿಷಿಯಲ್ ವೆಬ್ಸೈಟ್, ಇನ್ನೊಂದು ಕಾಲೇಜಿನ ನೋಟಿಸ್ ಬೋರ್ಡ್. ಇವೆರಡನ್ನೂ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರೋದು ವಿದ್ಯಾರ್ಥಿಗಳ ಜವಾಬ್ದಾರಿ. ಓಕೆ, ಈಗ ಎಲ್ಲ ಮಾಹಿತಿ ಸಿಕ್ಕಿದೆ. ವಾಟ್ ನೆಕ್ಸ್ಟ್? ಈ ಮಾಹಿತಿಯನ್ನು ಇಟ್ಕೊಂಡು ಮುಂದಿನ ಹೆಜ್ಜೆಗಳು ಏನಾಗಿರ್ಬೇಕು? ಅದಕ್ಕೊಂದು ಸ್ಪಷ್ಟವಾದ ಪ್ಲಾನ್ ಮಾಡ್ಕೊಳ್ಳೋಣ. ಬನ್ನಿ, ಇಲ್ಲಿ ಒಂದು ಸಿಂಪಲ್ ಆದ 3 ಹಂತದ ಪ್ಲಾನ್ ಇದೆ. ಮೊದಲನೇದು ಮತ್ತು ಅತಿ ಮುಖ್ಯವಾದದ್ದು, 1 ನಿಮಿಷ ಕೂಡ ಲೇಟ್ ಮಾಡ್ಬೇ ಈಗಲೇ ಪ್ರಿಪರೇಷನ್ ಶುರು ಮಾಡಿ. ಫೈನಲ್ ಟೈಮ್ ಟೇಬಲ್ಗಾಗಿ ಕಾಯ್ತಾ ಕೂರ್ಬೇಡಿ. ಎರಡನೇದು, ಇಂಟರ್ನಲ್ ಅಸೆಸ್ಮೆಂಟ್ಗಳು ಏನಾದರೂ ಪೆಂಡಿಂಗ್ ಇದ್ರೆ ಅದನ್ನ ಮುಗಿಸ್ಕೊಳ್ಳಿ. ಮತ್ತು ಮೂರನೇದು, ಒಂದು ಒಳ್ಳೆ ಸ್ಟಡಿ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಳಿ. ಅಡ್ವಾನ್ಸ್ ನೋಟಿಫಿಕೇಶನ್ನ ಅತಿ ದೊಡ್ಡ ಉಪಯೋಗ ಅಂದ್ರೆ ಇದೆ. ಮುಂಚಿತವಾಗಿಯೇ ತಯಾರಿ ಮಾಡ್ಕೊಂಡ್ರೆ ಎಕ್ಸಾಮ್ ಟೈಮ್ನಲ್ಲಿ ಬರುವ ಆ ಟೆನ್ಷನ್, ಆತಂಕ ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ಬೋದು. ಬರೀ ಟೆನ್ಷನ್ ಕಡಿಮೆ ಆಗೋದು ಅಷ್ಟೇ ಅಲ್ಲ, ಬೇಗನೆ ತಯಾರಿ ಶುರು ಮಾಡೋದ್ರಿಂದ ಯಶಸ್ಸಿಗೆ ಇನ್ನೂ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಸಮಯವನ್ನ ಸರಿಯಾಗಿ ಬಳಸ್ಕೊಂಡ್ರೆ ರಿಸಲ್ಟ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪರೀಕ್ಷೆಗಳನ್ನ ಸುಲಭವಾಗಿ ಪಾಸ್ ಮಾಡ್ಬೋದು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎಕ್ಸಾಮ್ ಹಾಲ್ಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ನಿಂದ ಹೋಗ್ಬೋದು. ಹಾಗಾದ್ರೆ ಕೊನೆಯದಾಗಿ ಕೇಳಬೇಕಾದ ಪ್ರಶ್ನೆ, ತಯಾರಿ ಶುರುವಾಗಿದೆಯಾ? ನೋಡಿ, ಯೂನಿವರ್ಸಿಟಿ ತಯಾರಿ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಮಯ ಕೊಟ್ಟಿದೆ. ಈಗ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಯಶಸ್ಸಿನ ಪಯಣ ಇವತ್ತೇ ಈಗಲೇ ಶುರುವಾಗ್ಲಿ. ಆಲ್ ದ ಬೆಸ್ಟ್.